ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಜೈ ಶ್ರೀ ವಿಠಲ. ಸ್ನೇಹಿತರೆ, ಇವತ್ತು ನಾನು ಒಂದು ಸಾಕ್ಷಾತ್ ವಿಠಲನೇ ಭಕ್ತನ ಮನೆಗೆ ಸೇವಕನಾಗಿ ಹೋಗಿರುವಂಥ ಕಥೆಯನ್ನು ಹೇಳ್ತೀನಿ. ಕತೆ ಅಂದರೆ ಇದು ಕ್ರಿಯೇಟ್ ಮಾಡಿರೋದಲ್ಲ, ಸತ್ಯ ಘಟನೆಗಳು. ಹಾಗಾಗಿ ಸರಿಯಾಗಿ ಕೇಳಿಸ್ಕೊರಿ. ಒಂದು ಸಲ ಮಹಾರಾಷ್ಟ್ರದೊಳಗೆ ತ್ರಿಲೋಚನ ಅನ್ನೋ ಒಬ್ಬ ಭಕ್ತ ಇರ್ತಾನೆ. ಅವರು ಪಂಢರಪುರ ವಿಠಲನ ದೊಡ್ಡ ಭಕ್ತರು, ಪ್ರತಿದಿನ ಸೇವಾ ಮಾಡ್ತಿರ್ತಾರೆ. ಅವರು ಗಂಡ ಹೆಂಡತಿ ಇಬ್ಬರ ವಾಸ ಮಾಡ್ತಿರ್ತಾರೆ. ಅವ್ರಿಗೆ ಮಕ್ಕಳಾಗಿರಲ್ಲ. ಆದರೆ ಭಗವಂತನ ದಯೆಯಿಂದ ಅವ್ರಿಗೆ ಸಿರಿ ಸಂಪತ್ತು ಧನಧಾನ್ಯ ಎಲ್ಲ ಇರುತ್ತೆ ಅವ್ರ ಮನೆಯೊಳಗೆ. ಅವ್ರು ಏನು ವಿಚಾರ ಮಾಡ್ತಾರೆ, ನನ್ನ ಹತ್ರ ಇರುವಂಥ ಧನವನ್ನು ಪಂಢರಪುರ ವಿಠಲನ ದರ್ಶನಕ್ಕೆ ಹೋಗುವಂಥ ಭಕ್ತರಿಗೆ ಊಟಕ್ಕೋಸ್ಕರ ಖರ್ಚು ಮಾಡೋಣ ಅಂತ ವಿಚಾರ ಮಾಡ್ತಾರೆ. ಗಂಡ ಹೆಂಡತಿ ಇಬ್ಬರ ಯಾವುದೂ ಸೇವಕರಿಲ್ದನ ದರ್ಶನಕ್ಕೆ ಹೋಗುವಂಥ ವೈಷ್ಣವರ ಭಕ್ತರಿಗೆ, ಸಾಧು ಸಂತರಿಗೆ ಎಲ್ಲರಿಗೆ ಪ್ರತಿದಿನ ಅಡುಗೆ ಮಾಡಿ ಊಟ ಹಾಕ್ತಿರ್ತಾರೆ. ಅವರು ಭಾಳ ಪ್ರಸಿದ್ಧಿ ಆಗಿಬಿಟ್ಟಿರ್ತಾರೆ. ದಾರಿಯೊಳಗೆ ಯಾರಾದರೂ ಹೊಂಟ್ರೆ ತ್ರಿಲೋಚನ ಮನೆಗೆ ಹೋಗಿ ಊಟಕ್ಕೆ ಹೋಗಿ ದರ್ಶನಕ್ಕೆ ಹೋಗ್ರಿ ಅಂತ. ಪಂಢರಪುರದೊಳಗೆ ಎಷ್ಟು ಜನ ಭಕ್ತರ ದರ್ಶನಕ್ಕೆ ಹೋಗಿರ್ತಾರೆ, ಅಷ್ಟು ಜನ ಭಕ್ತರು ತ್ರಿಲೋಚನ ಮನೆಯೊಳಗೆ ಊಟ ಮಾಡಿ ಹೋಗ್ತಿರ್ತಾರೆ. ಅಷ್ಟು ಫೇಮಸ್ ಆಗಿರ್ತಾರೆ ಅವರು. ಹೀಗಿದ್ದಾಗ ಪ್ರತಿದಿನ ಗಂಡ ಹೆಂಡತಿ ಎಲ್ಲ ಸಾಧು ಸಂತರ ಸೇವಾ ಎಲ್ಲ ಮಾಡ್ಕೊತ ಹಿಂಗೆ ಒಮ್ಮೆ ವೃದ್ಧಾಪ್ಯ ಬರುತ್ತಾ, ವಯಸ್ಸಾಗುತ್ತಾ. ಅಡುಗೆ ಮಾಡುವಾಗ ರೊಟ್ಟಿ ಹೊತ್ತುತ್ತಾ, ಕಿಚಡಿ ಕೆಲವೊಂದು ಸಾರಿ ಸೀದು ಹೋಗುತ್ತಾ. ಹಿಂಗೆ ಅಡುಗೆ ಎಲ್ಲ ಹೊತ್ತಿಸಿದಾಗ ಟೇಸ್ಟ್ ಕಡಿಮೆ ಆಗುತ್ತಾ. ಬಂದಂಥ ಭಕ್ತರು ಊಟ ಮಾಡ್ತಾರೆ ಬಂದು ಖುಷಿಲಿಂದ. ಆದ್ರೆ ಬರ್ತಾ ದರ್ಶನಕ್ಕೆ ಬರುವಂಥ ಭಕ್ತರು ಊಟಕ್ಕೆ ಬರುವಂಥವ್ರು ಕಡಿಮೆ ಆಗಿಬಿಡ್ತಾರೆ. ಯಾಕಂದರೆ ಸ್ವಾದ ಇರೋಂಗಿಲ್ಲ, ಅಡುಗೆ ಎಲ್ಲ ಹೊತ್ತಿರುತ್ತಲ್ಲ. ಹಾಗಾಗಿ ಅವಾಗ ತ್ರಿಲೋಚನೆಗೆ ಚಿಂತೆ ಆಗುತ್ತೆ, ಏನು ಮಾಡೋದು ಈಗ? ಬರುವಂಥ ಭಕ್ತರ ಸಂಖ್ಯೆ ಎಲ್ಲ ಕಡಿಮೆ ಆಯಿತು, ನಮಗೆ ಮಾಡೋಕ್ಕಾಗಲ್ಲ ಅಂತ ವಿಚಾರ ಮಾಡಿ ಒಂದು ದೊಡ್ಡ ಬೋರ್ಡ್ ಹಾಕ್ತಾನೆ. ಯಾರು ಸಾಧು ಸಂತರು ಸೇವಾ ಮಾಡುವಂಥ ಮನೋಭಾವನೆ ಇರುವಂಥ ವ್ಯಕ್ತಿ ಇರಬೇಕು, ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿ ನನ್ನ ಒಳಗೆ ಬಂದು ನನಗೆ ಕಾಂಟ್ಯಾಕ್ಟ್ ಮಾಡಿರಿ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ. ಒಳ್ಳೆ ಮನೋಭಾವನೆ ಇರಬೇಕು, ಸೇವಾ ಮಾಡ್ತಿರ್ಬೇಕು, ಮನೆಯೊಳಗೆಲ್ಲ ಕೆಲಸ ಮಾಡಬೇಕು, ಆ ಥರ ಒಬ್ಬರು ಸೇವಕ ಬೇಕು ಅಂತ ಬರೆದು ಹಾಕಿರ್ತಾರೆ. ಆವಾಗ ಒಂದಿನ ಒಂದು 10 ವರ್ಷದ ಹುಡುಗ ಬರ್ತಾನೆ. ಬಂದು ಕರೀತಾರೆ, ಬಾಬೂಜಿ ಅಂತಾರೆ. ಆವಾಗ ಯಾರಪ್ಪ ನೀನು ಅಂತ ಕೇಳ್ತಾರೆ. ನೀವು ಹೊರಗೆ ಬೋರ್ಡ್ ಹಾಕಿರಲ್ಲ, ಸೇವಕ ಬೇಕಂತ, ಸಾಧು ಸಂತರ ಸೇವೆ ಮಾಡೋಕೆ ನಾ ಮಾಡ್ತೀನಿ ಅಂತಾರೆ. ಆವಾಗ ಅಯ್ಯೋ ಪಾಪ, ನೀನು ಇನ್ನೂ ಸಣ್ಣ ಬಾಲಕದಿದ್ದಿ, ನಿನಗೇನು ಕೆಲಸ ಬರುತ್ತಾ ಅಂತಾರೆ. ನಿಮ್ಗೇನು ಬೇಕು ಹೇಳ್ರಿ, ನಾನು ಎಲ್ಲ ಕೆಲಸನೂ ನೀವು ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ ಅಂತಾರೆ. ಅಂದಾಗ ಅವರು ತ್ರಿಲೋಚನ ಅವ್ರ ಹೆಂಡತಿ, ಅಯ್ಯೋ ಪಾಪ ಸಣ್ಣ ಕೂಸು ಇದೇನು ಮಾಡುತ್ತಾ ಅಂದ. ಅಮ್ಮ ನೀವು ಏನು ಬೇಕಾದರೂ ಹೇಳ್ರಿ, ನಾ ಅಡುಗೆ ಮಾಡ್ತೀನಿ, ಕಸ ಗುಡಿಸ್ತೀನಿ, ಪಾತ್ರೆ ತೊಳಿತೀನಿ, ನೆಲ ಒರೆಸ್ತೀನಿ, ಎಲ್ಲ ನಾನೇ ಮಾಡ್ತೀನಿ ಅಂತಾನೆ. ಅಂದ್ಬಿಟ್ಲೆ, ಹೌದಾ, ಯಾವ ಊರು ನಿಂದು? ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಾರದಾರ ಅಂದಾಗ, ನನಗೆ ಯಾರೂ ಇಲ್ಲ, ನಾ ತಂದೆ ತಾಯಿ ನೋಡೇ ಇಲ್ಲ, ನನಗೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರೂ ಇಲ್ಲ ಅಂದಾಗ, ಮತ್ತು ನೀ ಎಲ್ಲಿರ್ತಿ ಅಂದಾಗ, ನಾನು ಹಿಂಗೆ ಯಾರು ಏನು ಹೇಳ್ತಾರೆ, ಭಕ್ತರು ಸಾಧು ಸಂತರ ಸೇವೆ ಮಾಡೋದ ನನ್ನ ಕೆಲಸ ಅಂತಾನೆ. ಹೌದಾ, ಆಯಿತು, ಹಂಗೆ ನಿನ್ನ ಹೆಸರು ಏನಪ್ಪ ಅಂದಾಗ, ನನ್ನ ಹೆಸರು ಅಂತರ್ಯಾಮಿ ಅಂತ ಹೇಳ್ತಾನೆ. ಹೌದಾ, ಆಯ್ತಪ್ಪ ಅಂತರ್ಯಾಮಿ, ನಾನು ಏನೇನು ಕೆಲಸ ಮಾಡಬೇಕಂತ ನಾ ಹೇಳ್ತೀನಿ ನೋಡು. ಪ್ರತಿದಿನ ಸಾಧುರು ಸಂತರು ವೈಷ್ಣವರು ಪಂಢರಪುರ ವಿಠಲನ ದರ್ಶನಕ್ಕೆ ಹೋಗುವಂಥವ್ರು ಎಲ್ಲರೂ ಊಟಕ್ಕೆ ಬರ್ತಾರೆ. ಅವರಿಗೆ ಪೂರಿ ಸಾಗು ಕಿಚಡಿ ಪ್ರತಿಯೊಂದು ಮಾಡಬೇಕು, ಪಾಯಸ ಈ ಥರದ ಅಡುಗೆ ಎಲ್ಲ ಮಾಡ್ಬೇಕು ನೀನು ಪ್ರತಿದಿನ ಹೋಗುವಂಥ ಬರೋರಿಗೆಲ್ಲ ಭಕ್ತರಿಗೆ. ಆಮೇಲೆ ಪಾತ್ರೆಗಳನ್ನು ತೊಳೆಯೋದು ಎಲ್ಲ ನಿಂದ ಕೆಲಸ. ಊಟಕ್ಕೆ ಬೇಕಾದಂಥ ಬಾಳೆ ಎಲೆ ಕಟ್ ಮಾಡ್ಕೊಂಬರೋದು, ಅಡುಗೆಗೆ ಬೇಕಾದಂಥ ತರಕಾರಿ ದಿನಸಿ ಸಾಮಾನು ಎಲ್ಲ ನೀನೇ ತರಬೇಕು ಅಂತ ಹೇಳ್ತಾರೆ. ಅವಾಗ ಆಯ್ತು ಬಾಬೂಜಿ, ನಾನೆಲ್ಲ ಮಾಡ್ತೀನಿ ಅಂದಾಗ, ಆಯ್ತಪ್ಪ ನಾಳೆಲಿಂದ ನೀನು ಕೆಲಸ ಶುರು ಮಾಡ್ಕೊ ಅಂತಾರೆ. ಅವಾಗ ನಂದು ಒಂದು ಕಂಡೀಷನ್ ಐತೆ ಕೇಳ್ರಿ ಅಂತ ಹೇಳ್ತಾನೆ. ಆಯ್ತಪ್ಪ ನಿಂದೇನು ಅಂತ, ಇಡೀ ದಿನ ನಿಮ್ಮ ಮನೆಗೆ ಬರುವಂಥ ಸಾಧು ಸಂತರಿಗೆ ಎಲ್ಲರಿಗೆ ಅಡುಗೆ ನಾನೇ ಮಾಡಿ ಹಾಕ್ತೀನಿ, ಆದ್ರೆ ನನಗೆ ಮಾತ್ರ ನೀವು ಮಾಡಿ ಹಾಕಬೇಕು ಅಮ್ಮ ಅಂತ ಹೇಳ್ತಾರೆ ಅಮ್ಮಗೆ. ಅದಕ್ಕೆ ಅಮ್ಮ, ಅಯ್ಯೋ ಅದೇಂತ ದೊಡ್ಡದು, ಅರ್ಧ ಗೇಣು ಹೊಟ್ಟೆ ಇರುವಂಥ ನೀನು ಸಣ್ಣ ಕೂಸು, 2 ಬೇಡ 4 ಚಪಾತಿ ಪೂರಿ ಮಾಡಿದರೆ ಮುಗಿದೋಗುತ್ತಪ್ಪ, ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಲೆ ಹೇಳ್ತಾರೆ. ಅಷ್ಟೇ ಅಲ್ಲ, ಎಷ್ಟು ತಿಂತಾನ ಅನ್ನೋ ಹಂಗಿಲ್ಲ ಅಂತಾರೆ. ಆಯ್ತಪ್ಪ ನಾ ಅನ್ನಂಗಿಲ್ಲ, ಯಾರ ಮುಂದನೂ ಎಷ್ಟು ತಿಂತಾನ ಅಂತ ಹೇಳೋಂಗಿಲ್ಲ. ಆಯಿತು, ನೀವು ಯಾರ್ದಾರ ಮುಂದೆ ಹೇಳಿದ್ರೆ ನಾನು ಅವತ್ತ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ. ಆಯ್ತಪ್ಪ, ನಾವು ಯಾರ ಮುಂದೆ ಹೇಳೋಂಗಿಲ್ಲ, ನಮಗೇನು ಕೊರತೆ ತೆಗಿತಿ, ನೀ ಎಷ್ಟು ಬೇಕಾದರೂ ತಿನ್ನು, ನಮಗೇನು ಕೊರತೆ ಇಲ್ಲ ಅಂತಾರೆ. ಆಯಿತು ಸರಿ. ಮಾರನೇ ದಿನ ಕೆಲಸ ಬೆಳಗ್ಗೆ ಎದ್ದುಗುಟ್ಲೆ ಮಾಡಿದ್ರಾಯ್ತು ಅಂತ ಸರಿ ಆಯಿತು. ಬೆಳಗ್ಗೆ 3 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಾಗ ಹೇಳ್ತಾನೆ ಹುಡುಗ.
ಅಂತರ್ಯಾಮಿ ಎದ್ದು ಮನೆಯೆಲ್ಲ ಕಸ ಗುಡಿಸಿ ತರಕಾರಿ ಹೆಚ್ಚಿಕೊಂಡು ಪುರಿ ಮಾಡಿ ಸಾಗು ಮಾಡಿ ಪಾಯಸ ಕಿಚಡಿ ಪ್ರತಿಯೊಂದು ಎಲ್ಲ ತಯಾರು ಮಾಡಿ ಬಾಳೆಯಲ್ಲಿ ಎಲ್ಲ ತಯಾರು ಮಾಡ್ತಾರೆ. 5 ಗಂಟೆಗೆ ಗಂಡ ಹೆಂಡತಿ ಇಬ್ಬರು ತ್ರಿಲೋಚನ ಮತ್ತು ಅವ್ರ ಪತ್ನಿ ಹೇಳ್ತು ನೋಡ್ತಾರೆ, ಎಲ್ಲ ರೆಡಿಯಾಗಿರ್ತೈತಿ. ಭಾಳ ಖುಷಿ ಆಗುತ್ತೆ. ಇಷ್ಟು 10 ವರ್ಷದ ಬಾಲಕ ಇಷ್ಟು ಬೇಗ ಎಲ್ಲ ರೆಡಿ ಮಾಡಿಟ್ಟಾನ ಅಂತ ಭಾಳ ಖುಷಿ ಆಗುತ್ತೆ ಅವ್ರಿಗೆ. ಒಳ್ಳೆ ಸೇವಕ ಸಿಕ್ಕಪ್ಪ ವಿಠಲ ಪಾಂಡುರಂಗ, ಏನಪ್ಪ ಎಂಥ ಒಳ್ಳೆಯ ಮಕ್ಕಳು ಕೊಟ್ಟಿಲ್ಲ ನಮ್ಗೆ, ಆದ್ರೂ ಇಂಥ ಒಂದು ಒಳ್ಳೆ ಬಾಲಕನ ಕಳಿಸಿದಿ, ನಿಮ್ಗೆ ಧನ್ಯವಾದ ಅಂತ ಹೇಳ್ತಾರೆ. ಹೇಳಿದ್ಮೇಲೆ 8 ಗಂಟೆಗೆ ಭಕ್ತರು ಎಲ್ಲ ಬರಕ್ಕೆ ಕುಂದಿರ್ತಾರೆ. ಅದು ಪಂಡ್ರಾಪುರನ ವಿಠಲಕ್ಕೆ ಹೋಗುವಂಥ ಭಕ್ತಾದಿಗಳೆಲ್ಲ ಬರ್ತಾರೆ. ಎಲ್ಲರಿಗೇನು ಬಾಳೆಯಲ್ಲಿ ಹಾಕಿ ಮಾಡಿರೋಂಥ ಭಾಜಿ ಪುರಿ ಕಿಚಡಿ ಆಮೇಲೆ ಪಾಯಸ ಎಲ್ಲನೂ ಬಡಿಸ್ತಾನೆ. ಬಡಿಸಿ ಎಲ್ಲರಿಗೂ ಊಟಕ್ಕೆ ಹಾಕ್ತಾರೆ. ಮಧ್ಯಾಹ್ನದವರೆಗೆ ಎಲ್ಲ ದಾಸೋಹ ಮುಗಿತೈತಿ. ಮುಗಿದ್ಮೇಲೆ ಅಮ್ಮ ಇನ್ನು ನಿಮ್ಮದು ದಾಸೋಹದ ಎಲ್ಲ ಕೆಲಸ ಮುಗೀತು, ಪಾತ್ರೆ ಎಲ್ಲ ತೊಳೆದಿಟ್ಟೆ, ಕಸನೂ ಗುಡಿಸಿದೆ, ಎಲ್ಲ ನನ್ನ ಕೆಲಸ ಮುಗೀತು, ಈಗ ನನಗೆ ನೀವು ಊಟಕ್ಕೆ ಹಾಕ್ರಿ ಅಂತ ಹೇಳ್ತಾನೆ. ಆವಾಗ ತ್ರಿಲೋಚನ ಅವ್ರ ಪತ್ನಿ ಆಯ್ತಪ್ಪ 10 ನಿಮಿಷ ಕುಂದ್ರು ನಾನು ನಿನಗೆ ಅಡುಗೆ ಮಾಡ್ತೀನಿ ಅಂತಾರೆ. ಮಾಡ್ತಾರೆ. 1-2 ಆಲೂ ಪಲ್ಯ ಮಾಡಿ, 1-4 ಪುರಿ ಮಾಡಿ, ಒಂದು ಸ್ವಲ್ಪ ಪಾಯಸ ಮಾಡಿ. ಪಾಪ ಏಟು ಕೂಸು 10 ವರ್ಷದ ಕೂಸಿಗೆ ಏಟು ಬೇಕಾಗುತ್ತಾ ಅಂಥೇಳಿ ಮಾಡ್ತಾರೆ. ಮಾಡಿ ತೊಗೊಂಬಂದು ಬಡಿಸ್ತಾರೆ. ಒಂದು 8-10 ಪುರಿ ಸಾಗು ಎಲ್ಲ ಖಾಲಿ ಮಾಡಿಬಿಡ್ತಾರೆ. ಖಾಲಿ ಮಾಡಿದ ಕೂಡಲೇ ಅಮ್ಮ ನನ್ನ ಹೊಟ್ಟೆ ಇನ್ನೂ ತುಂಬಿಲ್ಲ, ಇನ್ನೊಂದು ಸ್ವಲ್ಪ ಮಾಡ್ಕೊಂಬರ್ರಿ ಅಂತಾರೆ. ಅವಾಗ ಮತ್ತೆ ಪಟ ಮತ್ತು ಚಪಾತಿ ಹಿಟ್ಟು ನಾದೋದು, ಪುರಿ ಮಾಡೋದು, ಸಾಗು ಮಾಡೋದು, ಪಾಯಸ ಮಾಡೋದು ತೊಗೊಂಬಂದು ಹಾಕ್ತಾರೆ ಮಾಡ್ತಾರೆ. ಖಾಲಿ ಆಗೋದು ತಿನ್ನೋದ ಮಾಡ್ತಾರೆ. ಹಿಂಗೆ 4 ತಾಸು ಕುಂತು ಊಟ ಮಾಡ್ತಾರಂತ. ಅವಾಗ ಅವ್ರಿಗೆ ರಗಡಾಗುತ್ತಾ ಮುಗೀತು, ಮುಗೀತು ಸಾಕಾತು. 4 ತಾಸಿನ ನಂತರ ಮುಗಿಸಿದ್ರು ಊಟ. ಮುಗಿಸಿದ ನಂತರ ತ್ರಿಲೋಚನ ಅವ್ರು ಕುಂತಿರ್ತಾರೆ. ಬಾಬೂಜಿ ಬರ್ರಿ, ನಾನು ನಿಮಗೊಂದು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಿ ಮಾಲಿಷ್ ಮಾಡ್ತೀನಿ ಅಂತಾರೆ. ಬೇಡಪ್ಪ, ಏನೂ ಬೇಡ, ನೀನು ಸಾಕಷ್ಟು ದಣಿದಿರ್ತಿದ್ದು ಕೆಲಸ ಮಾಡಿ, ಬೇಡ ಇಲ್ಲ ಬಾಬೂಜಿ ಬರ್ರಿ ಮಾಡ್ತೀನಿ. ಅವ್ರು ಸೇವೆ ಮಾಡ್ತಾರೆ, ಗೋ ಸೇವೆ ಮಾಡ್ತಾರೆ. ಹಂಗೆ ಒಂದು ಸ್ವಲ್ಪ ಸತ್ಸಂಗದ ಬಗ್ಗೆ ಎಲ್ಲ ಮಾತಾಡ್ಕೊತ ಕುಂದ್ರೋದು ಎಲ್ಲ ಮಾಡ್ತಿರ್ತಾರೆ. ಹಿಂಗೆ 2-3 ದಿನ ಹೋಗುತ್ತಾ. ತ್ರಿಲೋಚನ ಅವ್ರ ಹೆಂಡತಿಗೆ ಇವ್ರಿಗೆ ಅಡುಗೆ ಮಾಡೋದು ಭಾಳ ಕಷ್ಟ ಆಗ್ಬಿಡುತ್ತೆ. ಒಮ್ಮೆ ಗಂಡನ ಮುಂದೆ ಅಂತಾಳೆ, ಏನ್ರಿ ಇಡೀ ದಿನ ಎಷ್ಟು ಜನ ಸಾಧು ಸಂತರು ಊಟ ಮಾಡ್ತಾರೆ, ಅಷ್ಟು ಒಬ್ಬನೇ ಮಾಡ್ತಾನಲ್ಲ ಇವನು ಅಂದುಬಿಡ್ತಾಳೆ. ಅವಾಗ ಅವ್ರು ಹೇಳ್ತಾರೆ, ಈ ಸುಮ್ಮನೆರು, ನೀನು ಯಾವತ್ತೂ ಆ ಮಾತು ಅನ್ನಂಗಿಲ್ಲ ಅಂತ ಹೇಳಿಯಲ್ಲ, ಅಂದ ದಿನ ನಾವು ಹೋಗ್ತೀನಿ ಅಂದನ, ಆ ಥರ ಅನ್ಬೇಡ ಅಂತ ಹೇಳ್ತಾರೆ. ಆಯ್ತು ಬಿಡ್ರಿ ಅನ್ನಂಗಿಲ್ಲ ಅಂತ ಸುಮ್ಮನಾಗ್ತಾಳೆ. ಆಯಿತು. ಹಿಂಗೆ 1 ತಿಂಗಳು 2 ತಿಂಗಳು ಹೋತು, 3 ತಿಂಗಳು ಹೋತು. ಒಂದು ದಿನ ಸಾಯಂಕಾಲ ಬಾಜು ಮನೆಯವ್ರ ಜೊತೆ ತ್ರಿಲೋಚನ ಹೆಂಡತಿ ಕುಂತಿರ್ತಾಳೆ. ಜೊತೆಗೆ ಮಾತಾಡ್ಕೊತ, ಈಗ ಆಜು ಬಾಜು ಮನೆಯವ್ರ ಜೊತೆ ಸಾಯಂಕಾಲ ಕುಂದಿರ್ತೀವಲ್ಲ ಆ ಥರ ಕುಂದಿರ್ತಾಳೆ. ಅವಾಗ ಏನು ಈಗೀಗ ನಿಮ್ಮ ಮನೆಯೊಳಗೆ ಯಾರೋ ಹುಡುಗ ಬಂದಾನ, ಎಷ್ಟು ಚಲೋ ಸೇವೆ ಮಾಡ್ತಾನೆ, ಎಷ್ಟು ಕೆಲಸ ಮಾಡ್ತಾನೆ ಅಂತ ಹೇಳ್ತಾಳೆ ಬಾಜು ಮನೆ ಅಕ್ಕಿ. ಹೌದು, ಎಲ್ಲ ಮಾಡ್ತಾನೆ ಹುಡುಗ, ಭಾಳ ಚಲೋ ಅದಾನ ಅಂತರ್ಯಾಮಿ ಅಂತ ಹೇಳ್ತಾಳೆ. ಏನು ತ್ರಿಲೋಚನ ಅವ್ರರ ಎಷ್ಟು ಚಲೋ ಗುಂಡಾಗಿ ದಪ್ಪಗೆ ಎಷ್ಟು ಚಲೋ ಆಗ್ಯಾರ, ನೀನು ಯಾಕೆ ಈ ಥರ ಸೊರ್ಗಿದಿ, ಇಷ್ಟೆಲ್ಲ ಚಲೋ ಕೆಲಸ ಮಾಡೋ ಸೇವಾಕ್ ಸಿಕ್ರು ಅಂತ ಕೇಳ್ತಾರೆ. ಅದನ್ನೇನು ಕತೆ ಕೇಳ್ತಿದ್ದಿ, ಅವರೆಲ್ಲನೂ ಮುಂಜಾನೆಯಿಂದ ಸಂಜೆ ಮಟ್ಟ ಎಲ್ಲ ಚಲೋ ಮಾಡಿ ಕೊಡ್ತಾನೆ, ತಿಂತಾರೆ. ನಾನು ಯಾಕೆ ಸೊರ್ಗಿನಂದ್ರೆ ಇಡೀ ದಿನ ಭಕ್ತರು ಬರುವಂಥ ಭಕ್ತರು ಎಷ್ಟು ಊಟ ಮಾಡ್ತಾರೆ ಅಷ್ಟು ಊಟ ಅಂತರ್ಯಾಮಿ ಹುಡುಗನ ಉಣ್ತಾನೆ. 4 kg 10 kg ಹಿಟ್ಟು ನಾದಿ ರೊಟ್ಟಿ ಮಾಡಬೇಕು, ಚಪಾತಿ ಮಾಡಬೇಕು, ಅವನಿಗೆ ಅಷ್ಟು ಊಟ ಮಾಡ್ತಾನೆ ಅಂತ ಹೇಳ್ಬಿಡ್ತಾಳೆ. ಇಲ್ಲಿ ಹೇಳೋದು ಒಂದೇ ತಡ, ಅಲ್ಲಿ ಅಂತರ್ಯಾಮಿ ಆದವನು ಮಾಯಕ್ಕೆ ಹೋಗ್ಬಿಡ್ತಾನೆ, ಇರಂಗೇ ಇಲ್ಲ. ಆವಾಗ ಮನೆಗೆ ಬಂದು ಬೆಳಗ್ಗೆ ಸಾಯಂಕಾಲ ಬಂದು ನೋಡ್ತಾರೆ, ಗಂಡ ಹೆಂಡತಿ ಇಬ್ಬರು ಸಾಯಂಕಾಲ ಟೈಮ್ನಾಗ ಮಾಲಿಷ್ ಎಲ್ಲ ಮಾಡಿದಿರ್ತಾನೆ ಹುಡುಗ. ಅಂತರ್ಯಾಮಿ, ಓ ಅಂತರ್ಯಾಮಿ ಎಲ್ಲದಿ ಬಾರೋ ಅಂತ ಕರೀತಾರೆ. ಅಂತರ್ಯಾಮಿ ಬರೋದೇ ಇಲ್ಲ. ಆವಾಗ ಹುಡುಕ್ಯಾಡ್ತಾರೆ, ಮನೆಯೊಳಗೆಲ್ಲ ಹುಡುಕ್ಯಾಡ್ತಾರೆ, ಅಡುಗೆ ಮನೆಯಾಗ ಹುಡುಕ್ಯಾಡ್ತಾರೆ, ಸಿಗಂಗಿಲ್ಲ. ಮಾರ್ಕೆಟ್ನಾಗ ಹುಡುಕ್ಯಾಡ್ತಾರೆ, ತರಕಾರಿ ಮಾರ್ಕೆಟ್ನಾಗ ಇಡೀ ಪಂಡ್ರಾಪುರನ ಹುಡುಕ್ಯಾಡಿದ್ರು ಎಲ್ಲಿ ಸಿಗಲ್ಲ. ಮನೆಗೆ ಬಂದು ಕೇಳ್ತಾನೆ, ನೀ ಏನಾರ ಅಂದೆನು, ಎಷ್ಟು ಊಟ ಮಾಡ್ತೀಪ್ಪ ಅಂತಾನೆ. ಅಂದ್ಕೊಟ್ಲೆ ಹೆಂಡತಿ, ಇಲ್ಲ ನಾನೇನು ಅಂದಿಲ್ಲ ಅಂತಾಳೆ. ಅವಾಗ ಯಾರ್ದಾರ ಮುಂದೆ ಅಂದೇನು ಅಂತ ಕೇಳ್ತಾನೆ. ಅವಾಗ ಹೌದ್ರಿ, ಬಾಜು ಮನೆಯವ್ರ ಜೊತೆ ಕುಂತಿದ್ದೆ, ಹಂಗೆ ಮಾತಾಡ್ಕೊತ ಬಾಯಿ ತಪ್ಪ ಬಂತು ಅಂದ್ಬಿಟ್ಟೆ. ಹೊಟ್ಟೆ ಏನು ಬಾವಿ ಕೆರಿ ಇದ್ದಂಗೆ ಐತಿ ಅವ್ನ ಹೊಟ್ಟೆ ಅಂದ್ಬಿಟ್ಟೆ ಅಂತ, ಅದಕ್ಕೆ ಹೋಗ್ಯಾನ ಅಂಥೇಳಿ ಭಾಳ ಬೇಜಾರು ಮಾಡ್ಕೊಂಡು ಸಾಕ್ಷಾತ್ ಪಂಡ್ರಾಪುರ ವಿಠಲನ ಕಡೆ ಹೋಗ್ತಾರೆ. ವಿಠಲನ ದೇವಸ್ಥಾನಕ್ಕೆ ಹೋಗಿ ಬಿದ್ದು ಕುಂತು ಬಿಡ್ತಾರೆ ದೇವಸ್ಥಾನದಾಗ ವಿಠಲನ ಮುಂದೆ. ಪರಮಾತ್ಮ, ನೀವು ನನಗೆ ಮಕ್ಕಳಿಲ್ಲ, ಪುತ್ರ ಸಂತಾನ ಇಲ್ಲ, ಆದ್ರೂ ನಾನು ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ. ಸಾಧು ಸಂತರ ಸೇವೆ ಮಾಡ್ಕೊತ ನಿನ್ನ ಸೇವೆ ಮಾಡ್ಕೊತ ನಾನು ಖುಷಿಯಾಗಿದ್ದೆ. ಅಪರೂಪಕ್ಕೆ ಅಂತರ್ಯಾಮಿ ಅನ್ನೋ ಬಾಲಕ ಬಂದಿದ್ದಕ್ಕೆ ಭಾಳ ಖುಷಿಯಾಗಿದ್ವಿ. ಇವತ್ತು ಅವ ಮನೆ ಬಿಟ್ಟು ಹೋಗ್ಯಾನ, ಅವ ಎಲ್ಲರೇ ಇರಲಿ, ನೀ ನಮ್ಮ ಮನೆಗೆ ಬರೋದು ಬೇಡ, ನನ್ನ ಮಕ್ಕಳು ಬೇಡ, ಏನೂ ಬೇಡ, ಆದ್ರೆ ಅಂತರ್ಯಾಮಿ ನಮಗೆ ಮನೆಗೆ ವಾಪಸ್ ಬರೋಂಗೆ ಮಾಡು ಅಂತ ಬಿದ್ದು ಕುಂದಿರ್ತಾರೆ.
ಅವ ಮನೆಗೆ ಬರೋವರೆಗೂ ನಾವು ನಿನ್ನ ಪಾದನ ಬಿಡಂಗಿಲ್ಲ ಅಂತ ಗಂಡ ಹೆಂಡತಿ ಇಬ್ಬರು ಅವನು ವಿಠ್ಠಲನ ಪಾದ ಹಿಡ್ಕೊಂಡು ಅಳ ಕುಂತು ಬಿಡ್ತಾರೆ. ಆವಾಗ ಒಂದು ಧ್ವನಿ ಬರುತ್ತೆ, ಬಾಬೂಜಿ ಬಾಬೂಜಿ ಅಂತ. ಅಂತರ್ಯಾಮಿ ಧ್ವನಿ ಕೇಳಿ ತ್ರಿಲೋಚನಿಗೆ ಭಾಳ ಖುಷಿ ಆಗುತ್ತೆ. ಅಂತರ್ಯಾಮಿ ಬಂದೇನೋ ಅಂತ ಹೊಳ್ಳಿ ನೋಡ್ತಾರೆ, ಹಿಂದೆ ಯಾರೂ ಇರಲ್ಲ. ಅವಾಗ ಮುಂದ್ಲಿಂದ ಧ್ವನಿ ಬರುತ್ತೆ, ಅಲ್ಲೇನು ನೋಡ್ತಿ ತ್ರಿಲೋಚನ, ಇಲ್ಲಿ ನೋಡು ಅಂತಂದು ಹೇಳ್ತಾರೆ. ಅವಾಗ ಮುಂದೆ ನೋಡಿದಾಗ ಸಾಕ್ಷಾತ್ ವಿಠ್ಠಲನ ಅಂತರ್ಯಾಮಿಗೆ ಅವ್ರ ಮನೆ ಕೆಲ್ಸಕ್ಕೆ ಸೇರ್ಕೊಂಡಿರ್ತಾನೆ. ಅವಾಗ ಅಯ್ಯೋ ಪರಮಾತ್ಮ, ನೀವ ಅಂತರ್ಯಾಮಿಯಾಗಿ ಬಂದವರು ಅಂತಾರೆ. ಹೌದು, ಇಷ್ಟು ಸಾಧು ಸನ್ಯಾಸಿಗಳಿಗೆ ಊಟಕ್ಕೆ ಹಾಕೋದು, ಗೋಸೇವೆ ಮಾಡೋದು, ಆಮೇಲೆ ಮನೆಯೊಳಗಲ್ಲಿ ಪಾತ್ರೆ ತೊಳೆದು ಅದನ್ನೆಲ್ಲ ನಾನಲ್ದೆ ಇನ್ಯಾರು ಮಾಡೋಕ್ಕಾಗತ್ತಾ ಅಂತಾರೆ. ಅವಾಗ ತ್ರಿಲೋಚನಗೆ ನಮ್ಮ ತಪ್ಪಾತು, ನಿನ್ನ ಕಡೆಯಿಂದ ಸೇವೆ ಮಾಡಿಸ್ಕೊಂಡ್ವಿ ಅಂತಾರೆ. ನಿಮ್ಮಂಥ ದೊಡ್ಡ ಭಕ್ತರದ್ದು ಸಾಧು ಸಂತರ ಸೇವೆ ಮಾಡೋಕ್ಕಂತನ ನಾನಿರೋದು. ಇಷ್ಟು ವರ್ಷ ಸೇವೆ ಮಾಡಿದ್ದು ಸಾಕು, ಇನ್ನು ನನ್ನ ಸೇವೆ ಒಂದೇ ಮಾಡ್ಕೊಂಡಿರು. ಸಾಧು ಸಂತರದ್ದು ಇನ್ನು ಮೇಲೆ ನಿನ್ಗೆ ಸೇವೆ ಮಾಡೋಕ್ಕಾಗಂಗಿಲ್ಲ. ನೀನು ಇಲ್ಲೇ ನನ್ನ ಮಠದೊಳಗನ ದೇವಸ್ಥಾನದೊಳಗನ ಇದ್ದು ನನ್ನ ಸೇವೆ ಅಷ್ಟ ಮಾಡು ಅಂತ ಹೇಳಿ ಪರಮಾತ್ಮ ಅವ್ರಿಗೆ ಅಂತರ್ಧಾನ ಆಗಿ ಒಂದು ಆಶೀರ್ವಾದ ಮಾಡ್ತಾನೆ. ಸ್ನೇಹಿತರೆ, ಕೇಳಿದ್ರಲ್ಲ, ಪರಮಾತ್ಮ ತಾನೇ ಸೇವಕನಾಗಿ ಬರ್ತಾನೆ. ಯಾರು ಒಳ್ಳೆ ಮನಸ್ಸಿಂದ ಭಗವಂತನ ಸೇವೆ ಮಾಡಿದ್ರೆ ಸಾಕ್ಷಾತ್ ಅವನೇ ಬರ್ತಾನೆ ಅನ್ನೋ ಒಂದು ಕಥೆನ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ. ಎಲ್ಲರಿಗೂ ನಮಸ್ಕಾರ.